ನಮಸ್ಕಾರ. ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಮಾಡೋ ಕಾರಣವೇನಪ್ಪಾ ಅಂದ್ರೆ, ಇವತ್ತಿನ ಜಮಾನದಲ್ಲಿ ಗಂಡಿನ ಸಮಸ್ಯೆ ಬಹಳ ಅವ, ಹೊಂದಾಣಿಕೆ ಬಹಳ ಕಡಿಮೆ ಅದ. ಯಾಕಂದ್ರೆ ಪ್ರತಿಯೊಂದು ಹೊಂದಾಣಿಕೆ ಇರ್ಲಾರ್ದ ಜೀವನ ಬಹಳ ಆಗ್ಬಿಟ್ಟದ. ಗಂಡನ ಮಾತು ಹೆಂಡತಿ ಕೇಳಲ್ಲ, ಹೆಂಡತಿ ಮಾತು ಗಂಡನ್ ಕೇಳಲ್ಲ ಅಂತ ಒಂದು ಪರಿಸ್ಥಿತಿ ಕಲಿಯುಗದಾಗ ಅದ. ಯಾರ ಹತ್ರ ಹೊಂದಾಣಿಕೆ ಇಲ್ಲ. ಹಿಂದಿನ ಕಾಲದಲ್ಲಿ ಬಹಳ ಹೊಂದಾಣಿಕೆ ಇರ್ತಿತ್ತು, ಈಗಿನ ಕಾಲದಲ್ಲಿ ಹೊಂದಾಣಿಕೆ ಇಲ್ಲ. ಹಂಗಾಗಿಬಿಟ್ಟು ಗಂಡ ಹೆಂಡತಿ ದೂರ ಆಗಿದ್ರಪ್ಪ ಅಂತಂದ್ರೆ ನಮ್ಮ ಹತ್ರ ಒಂದು ಎಣ್ಣೆ ಸಿಗ್ತದ. ಈ ಎಣ್ಣೆ ಒಳಗಡೆ ನಿಮ್ಮ ಬೆವರು ಹಾಕಿಬಿಟ್ಟು ಗಂಡನಿಗೆ ತೆಲಿಗೆ ಅಥವಾ ಹಣೆಗೆ ಹೆಚ್ಚಿದ್ರೆ ವಶೀಕರಣ ಆಗ್ತಾನ. ಅದೇ ಹೆಂಡತಿಗಿನ ಇದೇ ತರ ಮಾತು ಕೇಳ್ತಾ ಇಲ್ಲ. ಮತ್ತೆ ಆಕಿ ಈಟಿಗೆ ತವ್ರ ಮನೆಗೆ ಹೋಗ್ತಾಳ, ಯಾವುದೇ ರೀತಿಯ ಮಾತು ಕೇಳಲ್ಲ. ಅಂದ್ರೆ ಈ ಎಣ್ಣೆ ನಮ್ಮಲ್ಲಿ ಸಿಗ್ತದ. ಈ ಎಣ್ಣೆ ತಗೊಂಡ್ಬಿಟ್ಟು ನಿಮ್ಮ ಬೆವರು ಹಾಕಿಬಿಟ್ಟು ಅದನ್ನ ಚೆನ್ನಾಗಿ ಅಳ್ಳಾಡಿಸಿಬಿಟ್ಟು ಕಲಿಸಿ, ಆಮೇಲೆ ನಿಮ್ಮ ಹೆಂಡತಿ ಹಣಿಗೆ ಅಥವಾ ತೆರಿಗೆ ಹಚ್ಚಿಬಿಟ್ರೆ ಹೆಂಡತಿ ಹೇಳ್ದಂಗೆ ಕೇಳಂಗ ಆಗ್ತಾಳ. ಮತ್ತೆ ಗಂಡ ಹೆಂಡತಿನ ಒಂದು ಮಾಡಂತ ಒಂದು ಎಣ್ಣೆ ಆಗಿರ್ತದ. ಇದು ಪ್ರತಿಯೊಂದು ಗಂಡ ಹೆಂಡತಿ ಮಾತ್ರ ಯೂಸ್ ಮಾಡ್ಬೇಕು. ಬೇರೆ ಯೂಸ್ ಮಾಡಿದ್ರೆ ಕಾಲ್ ಕೈ ಬೀಳ್ತದ, ಮತ್ತೆ ಅವ್ರಿಗೆ ಕೆಟ್ಟದಾಗ್ತದ. ಯಾಕಂದ್ರೆ ಗಂಡ ಹೆಂಡತಿ ಬಿಟ್ರೆ ಬೇರೆಯವರಿಗೆ ಯೂಸ್ ಮಾಡಬಾರ್ದು. ಯಾಕಂದ್ರೆ ಧರ್ಮ ಪರನೇ ನಡಿಬೇಕು. ಧರ್ಮ ಮಾತ್ರ ಇದ್ರೆ ಮಾತ್ರನೇ ಈ ಎಣ್ಣೆಗಳು ಕೆಲಸ ಮಾಡ್ತಾವ. ಅಧರ್ಮ ಕೆಲಸ ಮಾಡಲ್ಲ. ಒಂದು ಗಂಡ ಹೆಂಡತಿಗೆ ಅಂತ ಹೇಳ್ಬಿಟ್ಟು ನೀವು ಬೇರೆಯವ್ರಿಗೆ ಹಾಕಿದ್ರೆ ನಿಮ್ಗೆ ಕೆಟ್ಟದಾಗದಂತ ಕಟ್ಟಿಟ್ಟ ಬುತ್ತಿ. ಈ ಗಂಡ ಹೆಂಡತಿ ವಶೀಕರಣ ಎಣ್ಣೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಜೈ ಕಾಳಿಕಮ್ಮ.